ನಮಸ್ಕಾರ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಈ BMTC ಬಗ್ಗೆ ಇನ್ನೂ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಬರೀ BMTC ಅಂತಲ್ಲ, ಏನೇ ಇನ್ಫಾರ್ಮೇಷನ್ ಇದ್ದರೂ ಕೆಲವ್ದು ನನಗೆ ತಿಳಿದಿದ್ದನ್ನು ನಾನು ಕೊಡ್ತಾಯಿದ್ದೀನಿ. ಇವಾಗ ಮತ್ತೊಂದು BMTC ವಿಚಾರದನ್ನು ನಾನು ತಿಳಿಸ್ತಾಯಿದ್ದೀನಿ ನಿಮಗೆ ವೀಕ್ಷಕರೇ. ನಾನೇನು ಹೇಳೋದಂತಂದರೆ, ಈ ಬಸ್ಗಳಲ್ಲಿ ಲೇಡೀಸಿಗೆ ಫ್ರೀಯಾಗಿ ಟಿಕೆಟ್ನ ತಗೊಳ್ಳೋದು ಅಂತ ಸರ್ಕಾರದಿಂದ ಮಾಡಿದ್ದಾರೆ. ಆದರೆ ಈ ಫ್ರೀಯಾಗಿ ಟಿಕೆಟ್ ತಗೋಬೇಕು ಅಂತಂದರೆ ಅದಕ್ಕೆ ಸರಿಯಾದಂಥ ಒಂದು ID ಪ್ರೂಫ್, ವೋಟರ್ ID, ಆಧಾರ್ ಅವೆಲ್ಲ ಕರೆಕ್ಟಾಗಿ ಇರಬೇಕಾಗುತ್ತೆ. ಅದು ಕರ್ನಾಟಕದ ಆಗಿರಬೇಕಾಗುತ್ತೆ. ಅದು ಬಿಟ್ಟು ಬೇರೆ ಕಡೆದಾದರೆ ಕೊಡಲ್ಲ. ಆದರೆ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ, ಎಷ್ಟೋ ಜನ ಸರಿಯಾದ ಒಂದು ಕಾಪಿಗಳನ್ನ ಇಟ್ಕೊತಾ ಇಲ್ಲ. ಈ ಲೇಡೀಸ್ ಅವ್ರೇನು ಮಾಡ್ತಾಯಿದ್ದಾರೆ ಅಂತಂದರೆ, ಯಾವುದೋ ಒಂದು ಜೆರಾಕ್ಸ್ ತೊಗೊಂಬರ್ತಾಯಿದ್ದಾರೆ, ಇನ್ಯಾವುದೋ ಒಂದು ಎತ್ಕೊಂಬರ್ತಾಯಿದ್ದಾರೆ. ಅದರಿಂದ ಸಮಸ್ಯೆ ಏನಾಗ್ತಾಯಿದೆ ಅಂತಂದರೆ, ಕೆಲವು ಸಲ ಕಂಡಕ್ಟ್ರ್ ಮಧ್ಯದಲ್ಲಿ ಮತ್ತು ಈ ಲೇಡಿ ಪ್ಯಾಸೆಂಜರ್ ಮಧ್ಯದಲ್ಲಿ ಜಗಳಗಳು ಉಂಟಾಗ್ತಾಯಿದೆ. ಯಾಕೆ ಅಂತಂದರೆ, ಸರಿಯಾದ ID ಕಾರ್ಡ್ಗಳನ್ನ ತೋರಿಸಿಲ್ಲ ಅಂತಂದರೆ, ಸರಿಯಾದ ಪ್ರಿಂಟ್ ಇಲ್ಲ ಅಂತಂದರೆ ಕಂಡಕ್ಟರ್ ಟಿಕೆಟ್ ಕೊಡೋಕ್ಕೆ ಬರೋಲ್ಲ. ಏಕೆಂದರೆ ಚೆಕ್ಕಿಂಗ್ ಅವರು ಯಾರು ಬಂದಾಗ ಸರಿಯಾಗಿ ಇಲ್ಲ ಅಂತಂದರೆ ಕಂಡಕ್ಟ್ರಿಗೆ ಮೆಮೊ ಇಶ್ಯೂ ಆಗುತ್ತೆ. ಕಂಡಕ್ಟ್ರಿಗೂ ಫೈನ್ ಆಗುತ್ತೆ ಹೆವಿಯಾಗಿ, ಜೊತೆಗೆ ಆ ಲೇಡಿ ಪ್ಯಾಸೆಂಜರ್ಗೂ ಫೈನ್ ಆಗುತ್ತೆ. ಸೊ ಅದರಿಂದ ನಾನೇನು ಹೇಳೋದು ಅಂತಂದರೆ, ದಯವಿಟ್ಟು ಯಾರೇ ಲೇಡೀಸ್ಗಳು ಅದ್ರಲ್ಲಿ ಟ್ರಾವೆಲ್ ಮಾಡ್ತೀನಿ BMTC ಬಸ್ಸಲ್ಲಿ ಅಂದರೆ, ಇಲ್ಲ KSRTC ಯಾವುದರಲ್ಲೇ ಆಗಿರ್ಬೋದು, ಸರಿಯಾದ ರೀತಿಯಲ್ಲಿ ID ಪ್ರೂಫ್ಗಳನ್ನ ಒರಿಜಿನಲ್ ಆಗಲಿ ಇಲ್ಲ ಜೆರಾಕ್ಸ್ ಕಾಪಿ ಇಟ್ಕೊಂಡ್ರು ನೀಟಾಗಿ ಪಕ್ಕಾ ಅಡ್ರೆಸ್ ಆಗಿ ಪ್ರಿಂಟ್ ಆಗಿರೋಂಥದ್ದನ್ನು ಇಟ್ಕೊಳ್ಳಿ. ಸುಮ್ಮನೆ ಸರಿಯಾಗಿ ಕಾಣದೇ ಇರೋಂಥದ್ದು ಅರ್ಧಂಬರ್ಧ ಪ್ರಿಂಟ್ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಂದೇನು ಸಮಸ್ಯೆ ಆಗ್ತಿದೆ ಅಂತಂದರೆ, ಈ ಲೇಡೀಸ್ನಲ್ಲಿ ಸ್ವಲ್ಪ ಕಂಡಕ್ಟ್ರ್ಗಳಿಗೂ ಗೌರವ ಕೊಡೋದನ್ನು ಕಲ್ತ್ಕೋಬೇಕಾಗುತ್ತೆ. ಏಕೆಂದರೆ ಎಷ್ಟೋ ಜನ ನಾವು ನೋಡಿದ್ದೀವಿ, ಲೇಡೀಸ್ಗಳು ಕಂಡಕ್ಟ್ರಿಗೆ ಏಕವಚನದಲ್ಲಿ ಮಾತಾಡಿಸೋದು, ಏಕವಚನದಲ್ಲಿ ಬೈಯೋವಂಥದ್ದು ಇವನ್ನೆಲ್ಲ ಮಾಡ್ತಾಯಿದ್ದಾರೆ. ಅದೆಲ್ಲ ತುಂಬ ತಪ್ಪಾಗುತ್ತೆ, ಕಾನೂನು ಬಾಹಿರಾಗುತ್ತದು. ಏನಂತಂದರೆ, ಸ್ವಲ್ಪ ಮರ್ಯಾದೆ ಅನ್ನೋದನ್ನು ಕೊಡಿ. ಕಂಡಕ್ಟ್ರು ಯಾವುದೋ ಒಂದು ಕಾರಣಕ್ಕೆ ಇದು ID ಸರಿ ಇಲ್ಲ ಅದು ಇದು ಅಂತಂದರೆ, ಸರಿಯಾಗಿ ಆಗಿಲ್ಲ ಅಂದರೆ ಸರಿಯಾದ ರೀತಿಯಲ್ಲಿ ಇದನ್ನು ಕೊಡಬೇಕಾಗುತ್ತೆ. ಇಲ್ಲ ನಮ್ಮ ಹತ್ರ ಇಲ್ಲ ID ಅಂದರೆ ಗಾಡಿಯಿಂದ ಇಳಿದ್ಬಿಟ್ಟು ಹೋಗಬೇಕು. ಅದು ಬಿಟ್ಬಿಟ್ಟು ಕಂಡಕ್ಟ್ರ್ ಹತ್ರ ಏಕವಚನದಲ್ಲಿ ವಾದ ಮಾಡೋದು, ಕಂಡಕ್ಟ್ರ್ ಬೈಯೋ ಅಂಥದ್ದು ಮತ್ತೆ ಪುನಃ ವಾಪಸ್, ಯಾರಾದರೂ ಅಷ್ಟೇ ಅಲ್ವಾ. ಒಂದು ಏಕವಚನದಲ್ಲಿ ಯಾವುದೇ ಒಂದು ವ್ಯಕ್ತಿಗೆ ಸುಮ್ಮನೆ ಒಂಥರ ಬೈದಾಗ ಅವನಿಗೊಂದು ಹ್ಯುಮಿಲೇಷನ್ ಅಂದು ಆಗುತ್ತೆ. ಯಾಕೆಂದರೆ ಅವನಿಗೂ ಒಂದು ಆತ್ಮಗೌರವ ಅನ್ನೋದು ಇರುತ್ತೆ. ಏಕೆ ಅಂತಂದರೆ ಅವನು ಸುಮ್ಮನೆ ಕೇಳ್ತಿರಲ್ಲ ಕಂಡಕ್ಟ್ರು. ಆ ಕಂಡಕ್ಟ್ರು ಅವರು ಸುಮ್ಮನೆ ಕೇಳಲ್ಲ, ಯಾವತ್ತೂ ಒಂದು ರೀಸನ್ ಇಟ್ಕೊಂಡೇ ಕೇಳಿರ್ತಾರೆ. ಯಾಕಂದರೆ ಒಂದು ರೂಲ್ಸ್ ಆ್ಯಂಡ್ ನಾರ್ಮ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ID ಪ್ರೂಫ್ಗಳು ಅದೆಲ್ಲ ಕರೆಕ್ಟಾಗಿ ಇಟ್ಕೊಂಡೇ ಕೊಡಬೇಕು ಅನ್ನೋದು ಇರುತ್ತೆ. ಅದು ಕಂಡಕ್ಟ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಗೊತ್ತಿದ್ದು ಅವ್ರು ನೀಟಾಗಿ ಕೇಳ್ತಾ ಇರ್ತಾರೆ. ಆದರೆ ಈ ಕೆಲವು ಲೇಡೀಸ್ಗಳು ಏನು ಮಾಡ್ತಾರೆ, ಮಿಸ್ಬಿಹೇವ್ ಮಾಡ್ತಾರೆ. ಯಾವ ರೀತಿ ಅಂದರೆ, ಸರಿಯಾದ ರೀತಿಯಲ್ಲಿ ಕೊಡಲ್ಲ ID ಪ್ರೂಫ್ಗಳನ್ನ. ಆಮೇಲೆ ಕೇಳಿದಾಗ ಎದುರು ಥರ ಕೊಡೋದು, ಆರ್ಗ್ಯೂ ಮಾಡೋದು, ಇವೆಲ್ಲ ಮಾಡ್ತಾಯಿದ್ದಾರೆ. ಸೊ ಅದನ್ನೆಲ್ಲ ದಯವಿಟ್ಟು ಬಿಡಿ. ಹೈಕೋರ್ಟಿಂದ ಒಂದು ರೂಲ್ಸ್ ಬಂದಿದೆ. ಏನು ಅಂತಂದರೆ, ಯಾರು ಗಾಡಿನಲ್ಲಿ ಡಿಸ್ಟರ್ಬ್ ಮಾಡೋವಂಥದ್ದಾಗಲಿ ಅಥವಾ ಜೋರಾಗಿ ಮಾತಾಡುವಂಥದ್ದಾಗಲಿ ಅಥವಾ ಜಗಳಗಳು ಮಾಡುವಂಥದ್ದಾದರೆ ಆ ವ್ಯಕ್ತಿಗಳು ಗಂಡಸಾಗ್ಬೋದು, ಹೆಂಗಸಾಗ್ಬೋದು, ಹುಡುಗಿ ಆಗ್ಬೋದು, ಹುಡುಗ ಆಗ್ಬೋದು, ಯಾರೇ ಇದ್ರೂ ಅವರನ್ನು ತಕ್ಷಣವೇ ಬಸ್ಸಿಂದ ಕೆಳಗೆ ಇಳಿಸ್ಬಿಟ್ಟು ಮುಂದೆ ಹೋಗ್ಬೋದು. ಯಾವುದೇ ಕಾರಣಕ್ಕೂ ಅವ್ರು ಆರ್ಗ್ಯುಮೆಂಟ್ ಮಾಡೋಕ್ಕಾಗಲ್ಲ. ಅದನ್ನು ಕಂಪ್ಲೇಂಟ್ ಕೊಟ್ಟರು ಅದನ್ನು ಕಂಪ್ಲೇಂಟ್ ನಿಲ್ಲಲ್ಲ. ಯಾಕೆಂದರೆ ಇದು ಹೈಕೋರ್ಟ್ನಿಂದಲೇ ರೂಲ್ಸ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಬಸ್ನಲ್ಲಿ ಜಗಳ ಮಾಡಿ ನಿರ್ವಾಹಕರ ಜೊತೆ ಆಗಲಿ, ಡ್ರೈವರ್ ಜೊತೆ ಆಗಲಿ ಅನಾವಶ್ಯಕ ಘರ್ಷಣೆ ಉಂಟು ಮಾಡ್ಕೊಳ್ಳೋದು, ಜಗಳವನ್ನು ಮಾಡಿ ವಾದ ಮಾಡುವಂಥದ್ದು ಎಲ್ಲ ಮಾಡಿದ್ರೆ ಬಸ್ನಿಂದ ಅವ್ರನ್ನ ತಕ್ಷಣವೇ ಕೆಳಗಡೆ ಇಳಿಸಿ ಮುಂದಕ್ಕೆ ಹೋಗ್ಬೋದು. ಯಾವುದೇ ಕಾರಣಕ್ಕೂ ಅದಕ್ಕೆ ಅಡ್ಡಿ ಇಲ್ಲ. ಸೊ ಈ ರೀತಿ ಆರ್ಡ್ರ್ ಬಂದಿರೋದ್ರಿಂದ ಜನನೂ ಎಚ್ಚೆತ್ಕೊಳ್ಳಿ ಸ್ವಲ್ಪ. ಆಮೇಲೆ ಇನ್ನೊಂದು CC ಕ್ಯಾಮ್ರಾಗಳಿರುತ್ತೆ. ಅದು ಬರೀ ಕ್ಯಾಮ್ರಾ ಅಲ್ಲ, ಅದರಲ್ಲಿ ರೆಕಾರ್ಡರ್ ಕೂಡ ಇರುತ್ತೆ. ನೀವು ಏನು ಮಾತಾಡ್ತಿದ್ದೀರೋ ಅದು ಆಗುತ್ತೆ ರೆಕಾರ್ಡು. ಅದ್ರ ಜೊತೆಗೆ ಯಾರು ಮಾತಾಡ್ತಿದ್ದಾರೋ ಅನ್ನೋದು ವಿಡಿಯೋನೂ ಆಗಿರುತ್ತೆ. ಅದರಿಂದ ಸಾಕ್ಷ್ಯಾಧಾರಗಳಿರುತ್ತೆ. ಅದನ್ನು ತಗೊಂಡು ಏನಾದರೂ ಅವರು ಮುಂದಕ್ಕೆ ಮೂವ್ ಮಾಡ್ತು ಅಂದರೆ ಯಾರು ಆ ಥರ ಮಾಡಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ಆಗುತ್ತೆ. ಅದರಿಂದ ಯಾವತ್ತೂ ನಿಮ್ಮ ಪರ್ಸ್ನಲ್ ಕಾರಲ್ಲಿ ನಿಮ್ಮ ಪರ್ಸ್ನಲ್ ಗಾಡಿಗಳಲ್ಲಿ ನೀವು ಏನು ಮಾಡ್ತೀರಾ
ಆ ಥರ ಆಟನ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಮಾಡೋಕ್ಕೆ ಹೋಗಬೇಡಿ. ಮರ್ಯಾದೆಯಿಂದ ಪ್ರೂಫ್ಗಳು ಏನೇನಿರುತ್ತೋ ಕರೆಕ್ಟಾಗಿ ಕೊಟ್ಟು ಟಿಕೆಟ್ ತೊಗೊಳ್ಳಿ. ಒಂದು ಇನ್ನೂ ಒಂದು ಜೆಂಟ್ಸ್ಗಳಿಗೆ ಹೇಳ್ತಾ ಇದ್ದೀನಿ, ಕೆಲವರು ಏನು ಮಾಡ್ತಾಯಿದ್ದಾರಂದರೆ ಸುಮ್ಮನೆ ಫೋನ್ಪೇ ಅಂತ ಒತ್ತೋದು. ಕೆಲವು ಟೈಮಲ್ಲಿ ಫೋನ್ಪೇ ಅದು ಪೇ ಆಗಿರಲ್ಲ, ಅದು ಅಕೌಂಟಿಗೆ ಬಂದಿರಲ್ಲ. ಸುಮ್ಮನೆ ಕಂಡಕ್ಟ್ರ್ ಏನಾರ ಟಿಕೆಟ್ ಹರಿದು ಕೊಟ್ಟರೆ ಕಂಡಕ್ಟ್ರಿಗೆ ಆಮೇಲೆ ಲಾಸ್ ಆಗುತ್ತೆ, ಕಂಡಕ್ಟ್ರ್ ಕಟ್ಕೊಡ್ಬೇಕಾಗುತ್ತೆ. ಟಿಕೆಟ್ ಕೌಂಟ್ರಿಗೆ ಯಾವಾಗ ಅವರ ಟಿಕೆಟ್ ದುಡ್ಡನ್ನ ಇಶ್ಯೂ ಮಾಡೋಕ್ಕೆ ಡಿಪೋದಲ್ಲಿ ವಾಪಸ್ ಕೊಡೋಕ್ಕೆ ಹೋಗ್ತಾರೆ, ಅವರ ಕೆಲಸ ಮುಗಿದ ಮೇಲೆ ಆ ಸಮಯದಲ್ಲಿ ಶಾರ್ಟೇಜ್ ಬಂದರೆ ಕಂಡಕ್ಟ್ರ್ ಕಟ್ಕೊಡ್ಕೋಬೇಕಾಗುತ್ತೆ. ಸೊ ಕಂಡಕ್ಟ್ರಿಗೆ ಲಾಸ್ ಆಗುತ್ತೆ. ಅದರಿಂದಾಗಿ ನಾನೇನು ಹೇಳ್ತಿದ್ದೀನಿ ಅಂದರೆ, ಜೆಂಟ್ಸ್ಗೂ ಸಹ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಯಾರೇ ಫೋನ್ಪೇ ಮಾಡಿದ್ರು ಅಷ್ಟೇ, ಲೇಡೀಸೇ ಇರ್ಬೋದು, ಕೆಲವರು ಐ ಡಿ ಪ್ರೂಫ್ ಇಲ್ಲ ನಾವು ಹೊರಗಡೆಯಿಂದ ಬಂದವರು ಅಂದರೆ ಅವರು ಏನಾರ ಮಾಡ್ತೀವಿ ಪೇಮೆಂಟ್ ಅಂದರೆ ಐದರ್ ಕ್ಯಾಶ್ ಇದ್ದರೆ ಕ್ಯಾಶ್ ಕರೆಕ್ಟ್ ಚೇಂಜ್ ಕೊಡಿ, ಇಲ್ಲ ಫೋನ್ಪೇ ಮಾಡ್ತೀನಿ ಅಂದರೆ ಸರಿಯಾದ ರೀತಿಯಲ್ಲಿ ಫೋನ್ಪೇ ಮಾಡಿ. ಇಲ್ಲ ಅನ್ನೋದರಲ್ಲಿ ಸರಿಯಾಗಿ ಬಿಲ್ ಆಗಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ, ಕಂಡಕ್ಟ್ರಿಗೂ ಸಮಸ್ಯೆ ಆಗುತ್ತೆ. ಆಮೇಲೆ ಚೆಕಿಂಗ್ ಅವ್ರು ಬಂದು ಏನಾರು ಪ್ರಾಬ್ಲಮ್ ದುಡ್ಡು ಗಿಡ್ಡು ಹಿಂದೆ ಮುಂದೆ ಆಯ್ತು ಅಂದರೆ ಸಮಸ್ಯೆ ಆಗುತ್ತೆ. ಇನ್ನೊಂದು ಪಾಯಿಂಟ್ ಏನಂದರೆ, ಕೆಲವರು ಟಿಕೆಟ್ ತೊಗೊಳ್ತಾರೆ, ಟಿಕೆಟ್ ತೊಗೊಂಡು ಓವರ್ ಟ್ರಾವೆಲ್ ಮಾಡ್ತಾರೆ. ಕೆಲವರು ಟಿಕೆಟು ಈಗ ಯಾವ್ದಾರು ಒಂದು ಜಾಗಕ್ಕೆ ತೊಗೊಂಡಿದ್ರೆ ಅಂತ ತಿಳ್ಕೊಳ್ಳಿ, ಅದನ್ನು ಬಿಟ್ಟು ಇನ್ನೂ ಮುಂದಕ್ಕೆ ಹೋಗುವಂಥದ್ದು, ಆ ಸ್ಟಾಪ್ ಬಿಟ್ಟು ಇನ್ನೂ ಮುಂದೆ ಸ್ಟಾಪ್. ಟಿಕೆಟ್ ತೊಗೊಂಡ್ರದ್ದು ಈಗ ಉದಾಹರಣೆಗೆ ಬನಶಂಕರಿಗೆ ತೊಗೊಂಡಿದ್ರು ಅಂತ ತಿಳ್ಕೊಳ್ಳಿ. ಈಗ ಬನಶಂಕರಿಗೆ ತೊಗೊಂಡಿದ್ರೆ ಮತ್ತು ಮುಂದ್ಗಡೆ ಎಲ್ಲ ರಾಗಿ ಗುಡ್ದತನ ಎಲ್ಲೊಂದು ಕಡೆ ಹೋಗಿ ಇಳ್ಕೊಂಬಿಡೋದು. ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾವ್ದಾರ ಚೆಕಿಂಗ್ ಅವ್ರು ಸಡನ್ನಾಗಿ ಹತ್ತಿದ್ರೆ ಕಂಡಕ್ಟ್ರಿಗೂ ಮೆಮೊ ಕೊಡ್ತಾರೆ, ಆಮೇಲೆ ಓವರ್ ಟ್ರಾವೆಲಿಂಗ್ ಮಾಡಿರೋಂಥ ಪ್ಯಾಸೆಂಜರ್ಗೂ ಫೈನ್ ಹಾಕ್ತಾರೆ. ಸೊ ನಿಮಗೆ ನೀವು ತೊಂದರೆ ತೊಗೊತಿದ್ದೀರಾ, ಅನಾವಶ್ಯಕವಾಗಿ ಕಂಡಕ್ಟ್ರಿಗೂ ತೊಂದರೆ ಕೊಡ್ತಿರ್ತೀರ. ಯಾಕೆಂದರೆ ಕಂಡಕ್ಟ್ರು ನೀವು ಎಲ್ಲಿ ಕೇಳಿರ್ತೀರೋ ಅಲ್ಲಿಗೆ ಟಿಕೆಟ್ ಕೊಟ್ಟಿರ್ತಾರೆ. ಸುಮ್ಮನೆ ಯಾವುದ್ಯಾವುದೋ ಜಾಗಕ್ಕೆ ಅವರು ಟಿಕೆಟ್ ಕೊಡೋಕ್ಕಾಗಲ್ಲ. ನೀವು ಎಲ್ಲಿ ಕೇಳಿರ್ತೀರೋ ಆ ಜಾಗಕ್ಕೆ, ಆ ರೂಟ್ ಬಸ್ಸಲ್ಲಿ ಆ ರೂಟ್ ಎಲ್ಲಿರ್ತದೋ ಆ ಜಾಗಕ್ಕೆ ನೀವು ಕೇಳಿರ್ತೀರ, ಅವ್ರು ಟಿಕೆಟ್ ಕೊಟ್ಟಿರ್ತಾರೆ, ಅವ್ರ ಕರ್ತವ್ಯ ಮಾಡಿರ್ತಾರೆ. ಬಟ್ ನೀವು ನಿಮ್ಮ ಕರ್ತವ್ಯನ ಸರಿಯಾಗಿ ನಿಭಾಯಿಸಿ. ನಿಮ್ಮ ಸ್ಟಾಪ್ಗಳು ಬಂದಾಗ ಇಳಿದ್ಬಿಟ್ಟು ಹೋಗಿ. ಸುಮ್ಮನೆ ಕೂತ್ಕೊಂಡಿರೋದು, ಆಮೇಲೆ ಸ್ಟಾಪ್ ಮುಗಿದ್ಮೇಲೆ ಮುಂದಕ್ಕೆ ಬಂದ್ಬಿಟ್ಟು ನಾನು ಇಳಿಲೇ ಇಲ್ಲ ಅಂತ ಎಷ್ಟೋ ಜನ ನಾನು ನೋಡಿದ್ದೀವಿ. ಕೆಲವರು ಗೊತ್ತಿದ್ದು ಇಳಿತಾರೋ ಗೊತ್ತಿಲ್ದಿರೋ ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ. ಎಷ್ಟೋ ಜನ ಏನು ಮಾಡ್ತಿದ್ದಾರೆ ಅಂದರೆ, ಸ್ಟಾಪ್ ಮುಗಿದೋದ್ಮೇಲೆ ಇಳಿಯೋದೇ ಇಲ್ಲ, ಮೊಬೈಲ್ ನೋಡಿಕೊಂಡು ಹಾಡು ಕೇಳ್ಕೊಂಡು ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಕೂತಿರ್ತಾರೆ. ಆಮೇಲೆ ಏನು ಮಾಡ್ತಾಯಿದ್ದಾರೆ ಅಂದರೆ, ಮುಂದ್ಗಡೆ ಹೋದ್ಮೇಲೆ ಡ್ರೈವರ್ ಹತ್ರ ಬಂದ್ಬಿಟ್ಟು ಬಾಗಿಲು ತೆಗೀರಿ ಅಂದರೆ ಡ್ರೈವರ್ ತೆಗಿಯಲ್ಲ ಬಾಗಿಲು. ಯಾವತ್ತಿದ್ರೂ ಸ್ಟಾಪ್ ಏನಿದೆಯೋ ಅಲ್ಲಿ ಇಳ್ಕೊಳ್ಳಿ. ಎಲ್ಲಂದ್ರಲ್ಲಿ ಇಳ್ಸೋಕ್ಕೆ ನಾನು ನಿಮಗೆ ಹಳೆ ವಿಡಿಯೋದಲ್ಲೇ ಹೇಳಿದ್ದೀನಿ, ನಾನು ಹಿಂದಿನ ವಿಡಿಯೋಗಳಲ್ಲಿ, BMTC ಸರ್ವಿಸ್ ಬಿಟ್ಟರೆ ಅವ್ರು ಸರ್ವೆಂಟ್ಸ್ ಅಲ್ಲ. ಯಾವುದೇ ಕಾರಣಕ್ಕೂ ನೀವು ಇಷ್ಟ ಬಂದಂಗೆ ಇಳಕ್ಕೆ ಇದು ಪರ್ಸ್ನಲ್ ಕಾರಲ್ಲ. ನೀವೊಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೆ ಬಂದಿದ್ದೀರಾ, ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳಿ, ಬಿಟ್ಟರೆ ದುರುಪಯೋಗ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ಬಹಳಷ್ಟು ಕಂಡಕ್ಟ್ರಿಗೂ ಸಮಸ್ಯೆ ಆಗುತ್ತೆ, ನಿಮ್ಗಳಿಗೂ ಫೈನ್ಗಳು ಬೀಳುತ್ತೆ. ಅದರ ಬಗ್ಗೆ ಎಚ್ಚರಿಕೆ ಇರಿ. ಆಮೇಲೆ ಗಾಡಿಗಳಲ್ಲಿ ಕ್ಯಾಮ್ರಾ ಇರುತ್ತೆ, ಕ್ಯಾಮ್ರಾ ಜೊತೆಗೆ ರೆಕಾರ್ಡ್ ಆಗ್ತಾ ಇರುತ್ತೆ ನಮ್ಮ ವಾಯ್ಸು. ಅದರಿಂದ ಎಚ್ಚರಿಕೆಯಿಂದಿರಿ. ಅದನ್ನೇನಾರು ರೀಲ್ ತೆಗೆದ್ಬಿಟ್ಟು ಅವರು ಅದನ್ನು ಓಪನ್ ಮಾಡಿ ಏನಾರು ಚೆಕ್ ಮಾಡಿ ನಿಜಕ್ಕೂ ಸಾಬೀತಾಗೋದ್ರೆ ಯಾರು ಹೇಳಿದ್ರು ಅವ್ರ ಮೇಲೆ ಆ್ಯಕ್ಷನ್ ತೊಗೊತಾರೆ, ನೆನಪಲ್ಲಿ ಇಟ್ಕೊಳ್ಳಿ. ಇದನ್ನು ನಾನು ತಿಳಿಸೋಕ್ಕಾಗಿ ಇದನ್ನು ಮಾಡಿದ್ದೀನಿ ವೀಕ್ಷಕರೇ. ತುಂಬ ಜನ ಈ ಥರ ಮಾಡ್ತಾಯಿದ್ದಾರೆ. ಇದನ್ನು ದಯವಿಟ್ಟು ಅವಾಯ್ಡ್ ಮಾಡಿ, ಸರಿಯಾದ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಒಂದು BMTC ಸರ್ವಿಸ್ನ ಉಪಯೋಗಿಸ್ಕೊಳ್ಳಿ. ಆಮೇಲೆ ಕಂಡಕ್ಟ್ರಿಗಾಗಲಿ ಡ್ರೈವರ್ಗಾಗಲಿ ಏಕವಚನದಲ್ಲಿ ಬೈಯೋದು, ಕೂಗಕ್ಕೆ ಹೋಗಬೇಡಿ. ಅವ್ರು ನಿಮ್ಮ ಸರ್ವೆಂಟ್ಸ್ ಅಲ್ಲ. ಅವರು ನಿಮಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, BMTC ಸರ್ವೆಂಟ್ಸ್ ಅಲ್ಲ, ಸರ್ವೀಸ್ ಅಷ್ಟೇ. ಅದು ಸರ್ವೀಸ್ ಸರ್ಕಾರದ ಕಡೆಯಿಂದ ಕೊಟ್ಟಿದ್ದಾರೆ, ಬಿಟ್ಟರೆ ನಿಮ್ಮ ಸೇವಕರಲ್ಲ ಅವರು. ನೀವು ಹೇಳ್ದಂಗೆಲ್ಲ ಅಲ್ಲಿ ನಿಲ್ಲಿಸೋ ಪರ್ಸ್ನಲ್ ಕಾರೂ ಅಲ್ಲ. ಅದು ಸರಿಯಾದ ರೀತಿಲಿ ತಿಳ್ಕೊಂಡು ಮಾಡಿ. ಎಷ್ಟೋ ಜನ IT ಕಂಪ್ನಿಲಿ ಕೆಲಸ ಮಾಡೋರಾಗಲಿ, ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಿರ್ತಾರೆ. ನೋಡಿದ್ರೆ ಒಳ್ಳೊಳ್ಳೆ ಬಟ್ಟೆ ಹಾಕಿರ್ತಾರೆ, ಬುದ್ಧಿ ನೋಡಿದ್ರೆ ಕಚಡ ಬುದ್ಧಿ ಇರುತ್ತೆ. ಬಸ್ ಸ್ಟಾಪ್ ದಾಟಿ ಮುಂದೆ ಹೋಗ್ತಿದ್ದೆ ಎಷ್ಟೋ ಮುಂದೆ ಬಂದಿರುತ್ತೆ, ಅಲ್ಲಿ ಬಂದ್ಬಿಟ್ಟು ಕೈ ಅಡ್ಡಾಕ್ತಿರ್ತಾರೆ. ಗಾಡಿ ನಿಲ್ಲಿಸಿಲ್ಲ ಅಂದಾಗ ಡ್ರೈವರ್ಗೆ ಒಂಥರ ಕೈ ತೋರಿಸ್ಕೊಂಡು ಹೋಗೋದು, ಡ್ರೈವರ್ಗೆ ಏನೋ ಒಂಥರ ಕೆಟ್ಟದಾಗ ಏನೋ ಬೈಕೊಂಡು ಹೋಗೋದು, ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅವರೇನು ನಿಮ್ಮ ಸರ್ವೆಂಟ್ಸ್ಗಳಲ್ಲ, ಅವ್ರು ನಿಮ್ಮದು. ಅವ್ರು ಸ್ಟಾಪಲ್ಲಿ ನಿಲ್ಲಿಸಿರ್ತಾರೆ, ಹತ್ತಿರ್ತಾರೆ, ಬಾಗಿಲು ಕ್ಲೋಸ್ ಮಾಡಿ ಹೋಗ್ತಿರ್ತಾರೆ. ಹಚ್ಕೊಳ್ಳಿ ಅಂತಂದರೆ ಏನು ದಾರಿ ಉದ್ದಕ್ಕೂ ಏನು ಒಬ್ಬೊಬ್ಬರೇ ಕೈ ತೋರಿಸ್ಕೊಂಡು ಬರ್ತಾಯಿದ್ರೆ ನಿಲ್ಸ್ಕೊಂಡು ಹೋಗ್ತಾರಕ್ಕಾಗುತ್ತಾ? ಹಾಗಂತಂದರೆ ಬಸ್ ಸ್ಟಾಪ್ಗೆ ಏನಿದೆ ಬೆಲೆ? ಮತ್ತು ಸರ್ಕಾರದವ್ರು ಬಸ್ ಸ್ಟಾಪ್ ಮಾಡಿದ್ದಾದ್ರೆ ಏನಕ್ಕೆ?
ಬಸ್ ಸ್ಟಾಪ್ ಇರೋದು ಬಸ್ ನಿಲ್ಸ್ ಹತ್ಕೊಳ್ಳೋಕ್ಕೆ, ಜನಗಳು ಹತ್ಕೊಳಕ್ಕೆ ಮಾಡಿರೋದು. ನೀವು ದಾರಿ ಉದ್ದಕ್ಕೂ ಕೈ ತೋರಿಸ್ಕೊಂಡು ಹೋಗ್ತಿದ್ರೆ ಎಲ್ಲಿ ತನಕ ಒಂದು ಡೋರಿ ತೆಗಿತಾನೆ. ಯಾವುದೋ ಒಂದು ಸ್ಪಾಟ್ ಬಂತು, ಬನಶಂಕರಿ ಬಂತು, ಬನಶಂಕರಿಯಿಂದ ಮುಂದಕ್ಕೆ ಬರ್ತಾನೆ ಇದ್ರೆ ಏನು ಬನಶಂಕರಿ ಆಗುತ್ತಾ ಅದು? ಇನ್ನೂ ಮುಂದಕ್ಕೆ ಹೋಗ್ತಾರೆ, ಹಂಗಾರೆ ಟಿಕೆಟ್ ದುಡ್ಡು ಏನಾಗುತ್ತೆ ಹಾಗಾದರೆ? ಆ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ. ಎಷ್ಟೋ ಜನ ಬಂದೀನಿ ಸಿಗ್ನಲಲ್ಲಿ ಬರೋದು, ಅಲ್ಲಿ ಹತ್ಕೊಳ್ಳೋದು. ಸಿಗ್ನಲಲ್ಲಿ ಹತ್ತಿಸಿ ಅಂತ ಯಾವ ಸರ್ಕಾರದವ್ರು ಹೇಳಿಲ್ಲ, ಯಾವ BMTC ಆಫೀಸ್ನಲ್ಲೂ ಹೇಳಿಲ್ಲ, ಎಲ್ಲೂ ಕಾನೂನಲ್ಲಿ ಇಲ್ಲ. ಸ್ಟಾಪಲ್ಲಿ ಬಂದು ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ, ಅಲ್ಲಿ ಹತ್ಕೊಳ್ಳಿ, ಅಲ್ಲಿ ಇಳೀರಿ ಅಂತ ಹೇಳಿದ್ದಾರೆ. ಬಿಟ್ಟರೆ ಎಲ್ಲಂದ್ರಲ್ಲಿ ಇಳಿತಾ ಇದ್ದೀರಾ, ಎಲ್ಲಂದ್ರಲ್ಲಿ ಹತ್ತಿದ್ದೀರಾ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಕೆಲವು ಟೈಮ್ನಲ್ಲಿ ರೆಡ್ ಸಿಗ್ನಲ್ ಇದೆ, ಇರಲಿ ಬಿಡಿ, ಇಳ್ಕೊಳ್ಳಿ ಬಿಡಿ ಅಂತ ಕೆಲವ್ರು ಇಳಿಸ್ತಾರೆ. ತಪ್ಪು ನಾನು ಹೇಳ್ತಿಲ್ಲ, ಏನೋ ಫುಲ್ಲು ಬಂದಾಗಿದೆಯಪ್ಪ, ಗಾಡಿನೇ ಮೂವ್ ಆಗ್ತಾಯಿಲ್ಲ, ಸ್ಟಾಪ್ ಅಲ್ಲೇ ಇದೆ, ಸರಿ ಇಳ್ಕೊಂಡು ಹೋಗ್ಲಿ ಅಂತ ತೆಗಿತಾರೆ. ಅರೆ ತೆಗಿಯಂಗಿಲ್ಲ, ಬಟ್ ಅವ್ರು ತೆಗಿತಾರೆ, ಹೋಗಲಿ ಏನು ರಿಸ್ಕ್ ಇಲ್ಲ ಬಿಡು ಅಂತ ತೆಗಿತಾರೆ. ಆದರೆ ನೀವು ಅದನ್ನೇ ದುರುಪಯೋಗ ಮಾಡ್ಕೊತಾ ಇದ್ದೀರಾ. ಎಲ್ಲ ಕಡೆ ಎಲ್ಲಂದ್ರಲ್ಲಿ ಇಳಿಯೋದು, ಎಲ್ಲಂದ್ರಲ್ಲಿ ಹತ್ತೋದು. ದಯವಿಟ್ಟು ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಇದನ್ನೆಲ್ಲ ಸರಿಯಾದ ರೀತಿಲಿ ತಿಳ್ಕೊಳ್ಳಿ. ಡ್ರೈವರ್ಗಳು, ಕಂಡಕ್ಟರ್ಗಳು ನಿಮ್ಮ ಅಸಿಸ್ಟೆಂಟ್ಗಳು ಅಲ್ಲ, ನಿಮ್ಮ ಸರ್ವೆಂಟ್ಸು ಅಲ್ಲ. ಅವರು ಬರೀ ಸರ್ವೀಸಸ್ ಅಷ್ಟೇ. ಅದು BMTC ಬಂದು ಸರ್ವಿಸ್ ಕೊಡ್ತಾ ಇದ್ದಾರೆ ಅಷ್ಟೇ. ನೀವು ಹೇಳಿದ್ನೆಲ್ಲ ಹೇಳಿಸ್ಕೊಳ್ಳೇಬೇಕು ಅಂತ ಏನಿಲ್ಲ. ನಿಮಗೆಷ್ಟು ಕೋಪ, ನಿಮಗೆಷ್ಟು ಭಯ ಒಂದು ತಾಕತ್ತಿದೆಯೋ ನಿಮ್ಮ ಇದಕ್ಕೆ ಕೆಪಾಸಿಟಿಗೆ, ಅಷ್ಟೇ ತಾಕತ್ತು ಡ್ರೈವರ್ಗೂ ಇರುತ್ತೆ, ಕಂಡಕ್ಟರ್ಗಳಿಗೂ ಇರುತ್ತೆ. ಅವರೂ ಅದೇ ರೀತಿ ಏನಾದರೂ ಆಗಲಿ ಅಂತ ಜಗಳಕ್ಕೆ ಬಂದು ನಿಂತ್ಕೊಂಡ್ಬಿಟ್ರೆ ರೋಡಲ್ಲಿ ದೊಡ್ಡ ದೊಡ್ಡ ಗಲಾಟೆಗಳೇ ಆಗಿಬಿಡುತ್ತೆ ಅಲ್ವಾ? ಯಾಕೆಂದರೆ ಅವರು ಮನುಷ್ಯರೇ ಅಲ್ವಾ? ಅವ್ರಿಗೂ ತಾಳ್ಮೆ ಅನ್ನೋದು ಇರುತ್ತೆ. ನಾವು ಸುಮ್ಮನೆ ಹುಚ್ಚುಚ್ಚಾಗಿ ಏನೇನೋ ಬೈಯೋಕ್ಕಾಗಲ್ಲ. ಅವರು ಏನಾರ ತಲೆ ಬಿಸಿ ಮಾಡ್ಕೊಂಡೆ ಇವರೇನೋ ತುಂಬ ಮಾತಾಡ್ತಾರಂತ ಜಗಳಕ್ಕೆ ಬಂದರು. ಎಷ್ಟೋ ಕಡೆ ಆ ಥರ ಆಗಿದೆ. ಕೆಲವ್ರು ಹೊಡೆದೇ ಬಿಡ್ತಾರೆ, ತುಂಬ ಶಾರ್ಟ್ ಟೆಂಪರ್ಲಿರೋರು. ಏನು ರೀ ನೀವು ಪ್ಯಾಸೆಂಜರಾಗಿ ಹತ್ಬಿಟ್ಟು ನಮಗೇನು ರೀ ಏನೇನೋ ಹೇಳ್ತೀರಾ ಅಂದ್ಬಿಟ್ಟು ಡ್ರೈವರ, ಕಂಡಕ್ಟರ್ ಯಾರೋ ಸ್ವಲ್ಪ ಶಾರ್ಟ್ ಟೆಂಪರ್ಲಿರೋರು ಹೊಡೆದ್ಬಿಟ್ರೆ ಅದೊಂದು ಇಶ್ಯೂ. ಮತ್ತೆ ಪುನಃ ಇವ್ರು ಹೊಡೆದ್ರು, ಅವ್ರು ಹೊಡೆದ್ರು. ಅದಕ್ಕೆ ನಾನು ಹೇಳ್ತಿದ್ದೀನಲ್ಲ, ಇದು ನಿಮ್ಮ ಪರ್ಸ್ನಲ್ ಕಾರಲ್ಲ, ಫಸ್ಟ್ ನೆನ್ಪಿಟ್ಕೊಳ್ಳಿ. ಬಸ್ಸಲ್ಲಿ ಹತ್ತಿದ್ರೆ ಮರ್ಯಾದೆಯಿಂದ ಹತ್ತಿ ಕ್ಲೀನಾಗಿ ಟಿಕೆಟ್ ತೊಗೊಳ್ಳಿ, ಸ್ಟಾಪ್ ಬಂತ ಇಳ್ಕೊಂಡು ಹೋಗಿ. ಎಲ್ಲಾರ ಒಂದು ಕಡೆ ಇಳಿತೀನಿ, ಸಿಗ್ನಲ್ ಇದೆ, ಅಲ್ಲಿ ಏನು ಮೂವೇ ಆಗ್ತಿಲ್ಲ ಅಂದರೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಸರ್ ಈ ಸಿಗ್ನಲ್ ಬಿದ್ದಿದೆಯಲ್ಲ, ನಾವಿಲ್ಲಿ ಇಳ್ಕೊಂಡು ಹೋಗ್ತೀವಿ ಸರ್ ಅಂತ ಹಿಂಗೆ ಕೇಳ್ಕೊಂಡ್ರೆ ಅವ್ರಿಗೂ ಒಂಥದ್ದು ಇದು ಇರುತ್ತೆ, ಕರುಣೆ ಅನ್ನೋದು. ಬಿಡಪ್ಪ ಸಿಗ್ನಲ್ ನಿಂತಿದೆ, ಯಾವುದೇ ಏನು ತೊಂದರೆ ಇಲ್ವಲ್ಲ ಅಂತ ಡೋರ್ ತೆಗಿತಾರೆ, ನೀವು ಇಳಿದು ಹೋಗ್ಬೋದು. ಸುಮ್ಮನೆ ಎಲ್ಲ ಕಡೆ ಇಳಿಸ್ಲೇಬೇಕು ಅಂತಿಲ್ಲ. ಯಾಕಂದ್ರೆ ನೀವು ಇಳಿಯೋ ಟೈಮ್ಗೆ ಪಕ್ಕದಲ್ಲಿ ಒಂದು ಗಾಡಿ ಫಾಸ್ಟಾಗಿ ಬರ್ತಾ ಇರ್ತಾನೆ, ಅವ್ನಿಗೇನು ಗೊತ್ತು ನೀವು ಇಳಿತಾ ಇದ್ದೀರಂತ. ಯಾಕೆಂದರೆ ಅದು ಬಸ್ ಸ್ಟಾಪ್ ಅಲ್ಲ, ಸಿಗ್ನಲ್ಲು. ನೀವು ಇಳಿತಿದ್ದಂಗೆ ಅವ್ನು ಬಂದು ಗುದ್ಬಿಟ್ರೆ ಡ್ರೈವರ್ ಮೇಲೂ ಬರುತ್ತೆ, ಕಂಡಕ್ಟ್ರಿಗೂ ಕೇಳ್ತಾರೆ, ಇಬ್ರಿಗೂ ಕೇಳ್ತಾರೆ. ಮೇಯ್ನಾಗಿ ಡ್ರೈವರ್ಗೆ ಕೇಳ್ತಾರೆ, ನೀವು ಯಾಕೆ ತೆಗೆದ್ರಿ ಅಲ್ಲಿ ಡೋರ್ ಅಂತ. ಈ ರೀತಿಯಲ್ಲಿ ಅಪಾಯಗಳಾಗುತ್ತೆ ವೀಕ್ಷಕರೇ. ಅದರಿಂದ ಇದನ್ನು ತಿಳ್ಕೊಳ್ಳಿ ಅನ್ನೋದು ಸಲುವಾಗಿ ನಾನು ಇದನ್ನು ಹೇಳ್ತಾಯಿದ್ದೀನಿ, ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಧನ್ಯವಾದ ವೀಕ್ಷಕರೇ.